ಇಬ್ಬರು ಯುವಕರಿಂದ ಮಹಿಳೆ ಮೇಲೆ ಅತ್ಯಾಚಾರ ಕೇಳಿ ಬರ್ತಾ ಇದೆ. ಅತ್ಯಾಚಾರ ಮಾಡಿದ ವಿಡಿಯೋ ಇದೀಗ ಹರಿಬಿಟ್ಟಿದ್ದಾರೆ ದುರುಳರು. ಹುಬ್ಬಳ್ಳಿ ನಗರದ ಹಳೆಯ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಮಹಿಳೆಯಿಂದ ಇಬ್ಬರ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಹಾವೇರಿ ಮೂಲದ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತೇಳಿ ಆರೋಪ ಕೇಳಿ ಬರ್ತಾ ಇದೆ. ಹುಬ್ಬಳ್ಳಿ ನಗರದಲ್ಲಿ ಅನೇಕ ಕಡೆ ಅಡ್ಡಾಡಿಕೊಂಡಿದ್ದಂತಹ ಮಹಿಳೆ ಆರೋಪಿಗಳನ್ನ ಥಳಿಸಿರೋ ಸ್ಥಳೀಯರು ದೂರು ದಾಖಲಿಸಿಕೊಂಡು ಇಬ್ಬರು ಯುವಕರ ಬಂಧನವೂ ಕೂಡ ಆಗಿದೆ. ಶಿವಾನಂದ್ 29 ವರ್ಷ, ಗಣೇಶ್ ಗಿಡ್ಡಣ್ಣನವರ್ 31 ವರ್ಷ ಬಂಧನ ಆಗಿರುವಂತಹ ಆರೋಪಿಗಳು ಶಿವಶಂಕರ ಕಾಲೋನಿ ನಿವಾಸಿಗಳಾಗಿದ್ದಾರೆ. ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ಮಹಿಳೆಗೆ ಈಗ ವೈದ್ಯಕೀಯ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ. ಇಬ್ಬರು ಯುವಕರಿಂದ ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ. ಫೈನಲಿ ಪೊಲೀಸರು ಇಬ್ಬರನ್ನು ಕೂಡ ಲಾಕ್ ಮಾಡ್ಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ, ಎಂತಹ ನೀಚ ಮನಸ್ಥಿತಿಯವರು ಅಂತಂದ್ರೆ ಅತ್ಯಾಚಾರ ಮಾಡಿದಂತ ವಿಡಿಯೋ ಕೂಡ ಇವರು ಹರಿಬಿಟ್ಟಿದ್ದಾರೆ. ಅಂತಹ ಕ್ರಿಮಿಗಳು ಹುಬ್ಬಳ್ಳಿ ನಗರದ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಹಿಳೆ ಹೋಗಿ ದೂರು ಕೊಟ್ಟಿದ್ದಾರೆ. ಹಾವೇರಿ ಮೂಲದ ಮಹಿಳೆ ಮೇಲೆ ಅತ್ಯಾಚಾರ ಆಗಿರುವಂಥದ್ದು ದೂರು ಕೊಟ್ಟಿರುವಂತಹ ಬೆನ್ನಲ್ಲೇ ಇದೀಗ ಪೊಲೀಸರು ಅರೆಸ್ಟ್ ಮಾಡಿಕೊಂಡಿದ್ದಾರೆ ಇಬ್ಬರು ಕ್ರಿಮಿಗಳನ್ನ. ಮೊದಲನೇದಾಗಿ ಇಬ್ಬರು ಅತ್ಯಾಚಾರ ಮಾಡಿದ್ದಾರೆ. ಅದಾದ ನಂತರ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಆ ವಿಡಿಯೋನ ಹರಿಬಿಟ್ಟಿದ್ದಾರೆ. ಹಾಗಾಗಿ ಕೂಡಲೇ ಪೊಲೀಸರಿಗೆ ದೂರನ್ನ ಕೊಟ್ಟಿರುವಂತಹ ಈ ಮಹಿಳೆ ದೂರಿನ ಮೇರೆಗೆ ಇಬ್ಬರನ್ನು ಕೂಡ ಲಾಕ್ ಮಾಡಿಕೊಂಡಿದ್ದಾರೆ. ಶಿವಾನಂದ್ 29 ವರ್ಷ, ಗಣೇಶ್ 31 ವರ್ಷ ಇಬ್ಬರೂ ಕೂಡ ಇದೀಗ ಅರೆಸ್ಟ್ ಆಗಿದ್ದಾರೆ. ಶಿವಶಂಕರ ಕಾಲೋನಿ ನಿವಾಸಿಗಳಂತೆ ಏನೋ ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ಮಹಿಳೆಗೆ ವೈದ್ಯಕೀಯ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಅದರಲ್ಲೂ ಕೂಡ ಮಿನಿ ಮುಂಬೈ ಅಥವಾ ಸೆಕೆಂಡ್ ಮುಂಬೈ ಅಂತ ಹೇಳುವಂತಹ ಹುಬ್ಬಳ್ಳಿ ನಗರದಲ್ಲಿ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಇಂತಹ ಪ್ರಕರಣಗಳು ಕಳ್ತನ, ದರೋಡೆ, ಕೊಲೆ, ಅತ್ಯಾಚಾರ ಇದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಮಿನಿ ಮುಂಬೈ, ಸೆಕೆಂಡ್ ಮುಂಬೈ ಅಂತ ಹುಬ್ಬಳ್ಳಿ ನಗರಕ್ಕೆ ಹೇಳ್ತೀವಿ. ಆದರೂ ಕೂಡ ಎಲ್ಲೋ ಒಂದು ರೀತಿಯಾಗಿ ಶಿಕ್ಷಣದಲ್ಲಿ ಹಿಂದಿರುವಂತಹ ಒಂದು ನಗರ ಅಂತಲೂ ಹೇಳ್ತೀವಿ. ಆದರೂ ಕೂಡ ಕಡಿಮೆ ಆಗಬೇಕು ಹೊರತಾಗಿ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಹುಬ್ಬಳ್ಳಿಯಲ್ಲೂ ಕೂಡ. ಇದೀಗ ಮತ್ತೊಂದು ಘಟನೆ ಇಂಥದ್ದೇ ನಡೆದಿದೆ. ಇಬ್ಬರು ಯುವಕರು ಓರ್ವ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಅತ್ಯಾಚಾರ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿ ಅದಾದ ನಂತರ ಆ ಒಂದು ವಿಡಿಯೋನ ಹರಿಬಿಟ್ಟಿದ್ದಾರೆ. ಹಾಗಾಗಿ ಕೂಡಲೇ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಆ ಮಹಿಳೆ ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ. ಹಾಗಾಗಿ ಇಬ್ಬರನ್ನು ಕೂಡ ಇದೀಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಇಬ್ಬರು ಯುವಕರಿಂದ ಮಹಿಳೆ ಮೇಲೆ ಅತ್ಯಾಚಾರ ಆಗಿರುವಂತಹ ಪ್ರಕರಣ ಇದು. ಮೊದಲನೇದಾಗಿ ಅತ್ಯಾಚಾರ, ಅದಾದ ನಂತರ ಆ ವಿಡಿಯೋನ ಹರಿಬಿಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ನೋಡ್ತಾ ಇದ್ದೀವಿ, ಮೊದಲನೇದಾಗಿ ಈ ಇಬ್ಬರು ಯುವಕರು ಅತ್ಯಾಚಾರ ಮಾಡ್ತಾರೆ. ಅದಾದ ನಂತರ ಇವರ ಎಂಥ ನೀಚ ಮನಸ್ಥಿತಿ ಅಂತಂದ್ರೆ ವಿಡಿಯೋ ಮಾಡ್ತಾರೆ, ವಿಡಿಯೋ ಮಾಡಿ ಅದನ್ನ ಹರಿಬಿಡ್ತಾರೆ. ಹಾಗಾಗಿ ನಿಜವಾಗ್ಲೂ ಕೂಡ ಆ ಮಹಿಳೆಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಇಂಥ ಟೈಮಲ್ಲಿ ಹೆದರ್ಕೊಂಡಿಲ್ಲ, ಹೋಗಿ ಕೂಡಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ದೂರು ಕೊಟ್ಟಿದ್ದಾರೆ. ಪೊಲೀಸರು ತನಿಖೆ ನಡೆಸಿ ಇವರಿಬ್ಬರನ್ನ ಲಾಕ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಏನಕ್ಕೆ ಈ ರೀತಿಯಾಗಿ ಮಾಡಿದ್ರು? ಏನಾದರೂ ದ್ವೇಷ ಇತ್ತಾ ಅಥವಾ ಏನು ಕಾರಣ ಏನು, ಅಥವಾ ಇವ್ರಿಗೆ ಯಾವ ರೀತಿಯಾಗಿ ಶಿಕ್ಷೆ ಆಗ್ಬಹುದು? ಚೈತನ್ಯ ಏನಂತ ಮೊದಲನೇದಾಗಿ ಇಲ್ಲಿ ಏನಾದ್ರು ಮಹಿಳೆ ಮೇಲೆ ಒಂದು ಅತ್ಯಾಚಾರ ಆಗತ್ತ, ಆ ಮಹಿಳೆ ಮೂಲತಃ ಹುಬ್ಬಳ್ಳಿಯವಳು ಅಲ್ಲ. ಯಾಕಂದ್ರೆ ಅವರು ಹಾವೇರಿ ಮೂಲವಾಗಿರೋದ್ರಿಂದ ಅಲ್ಲಿ ಜಗಳವಾಗಿ ಅವ್ರದ್ದು ಏನೋ ಒಂದು ಜೊತೆಗೆ ಆಗತ್ತ. ಅಲ್ಲಿ ಹಾವೇರಿ ಪ್ರಕರಣ, ಶಿವಮೊಗ್ಗದಲ್ಲಿ ಒಂದು ಪ್ರಕರಣ ಆಗತ್ತ. ಅಷ್ಟು ಏನಾಗತ್ತಂದ್ರೆ ಗಂಡ ಆಗ್ಯಾಗ್ಲೇ ಜೈಲಿಗೆ ಹೋಗುತ್ತಾನ. ಅಲ್ಲಿಂದ ನೇರವಾಗಿ ಇಬ್ರು ಹುಬ್ಳಿಗೆ 1.5 ತಿಂಗಳಿಂದ ಹುಬ್ಳಿಗೆ ಬಂದಿರ್ತಾರೆ. ಈ ಹುಬ್ಳಿಗೆ ಬಂದ ಮೇಲೆ ಏನಾಗತ್ತಂದ್ರೆ ಅಲ್ಲೇ ಸಿದ್ದಾಡು ಮಠ ನೆತ್ತಲಿಂದಲೇ ಅಡ್ಡಾಡ್ಕೊಂತ ಅಲ್ಲೇ ಊಟ ಮಾಡ್ಕೊಂತ ಜೀವನ ಸಾಗಿರ್ತಿರ್ತವೆ. ಅಂತ ಒಂದು ಸಂದರ್ಭದಲ್ಲಿ ಸಿದ್ದಾಡು ಮಠದ ತಂದು ಇರ್ತಕ್ಕಂಥ ಹಳೆ ಹುಬ್ಬಳ್ಳಿಯ ಒಂದು ಅಂಬೇಡ್ಕರ್ ಅಲ್ಲಿ ರಾತ್ರಿ ಸಮಯದಲ್ಲಿ ಅವಳನ್ನು ಆಟೋದಲ್ಲಿ ಹಾಕೊಂಡು ಹೋಗಿ ಬೇರೆ ಪ್ಲೇಸ್ ಹೋಗಿ ಅವ್ರು ಅತ್ಯಾಚಾರ ಮಾಡಿ ಅತ್ಯಾಚಾರ ಮಾಡೋದ್ರ ಜೊತೆಗೆ ಮಾತ್ರ ಅವಳ ವಿಡಿಯೋವನ್ನು ಮಾಡ್ತಾರೆ. ಆ ವಿಡಿಯೋನ ಬೇರೆ ಹರಿಬಿಡುವ ಮೂಲಕ ಒಂದು ದುಷ್ಕೃತ್ಯ ನಡೆಸ್ತಾರೆ. ಇದು ಏನು ವಾಟ್ಸಪ್ ಗ್ರೂಪ್ಗಳಲ್ಲಿ ಹೆದ್ದಾರಿನ ನೋಡ್ಕೊಂಡು ಅಲ್ಲಿಯ ಸ್ಥಳೀಯರು, ಆ ಏನಿಬ್ಬರು ಯುವಕರು ಇರ್ತಾರ, ಆ ಸ್ಥಳೀಯರು ಅವ್ರನ್ನ ಕರೆಸಿ ಅವ್ರಿಗೆ ಬುದ್ಧಿವಾದ ಹೇಳೋದು ಅಲ್ಲದೆ ಅವ್ರಿಗೆ ಏನಂತಾರೆ ಅವ್ರ ತಲೆಗೊಳಿಸಿ ಸಮಾಜದಲ್ಲಿ ಇಂಥ ಕೆಟ್ಟ ಹೆಸರು ಪರಿಸ್ಥಿತಿ ಮಾಡ್ರಿ ಅಂತ ಒಂದು ಬುದ್ಧಿವಾದ ಇರ್ತಾರೆ.
ಎಲ್ಲ ವಾಟ್ಸಾಪ್ಗಳಲ್ಲಿ ಬಂದಂತೆ ನೋಡ್ಕೊಂಡು ಅಲ್ಲಿಯ ಸ್ಥಳೀಯ ಹಳೆ ಹುಬ್ಬಳ್ಳಿ ಪೊಲೀಸರು ಒಂದು ಸೋಮಠ ಕೇಸನ್ನು ದಾಖಲಿಸ್ಕೊತಾರೆ. ಸೋಮಠ ಕೇಸ್ ನೋಡಿಕೊಂಡು ಈ ಆರೋಪಗಳನ್ನ ಮತ್ತು ಆರೋಪಗಳನ್ನ ವಶಪಡಿಸಿಕೊಂಡು ನಂತರ ಆ ಮಹಿಳೆ ಬರ್ತಾರೆ. ಆ ಮಹಿಳೆ ನಂತರ ಆ ಹುಡುಗಿ ಹುಡ್ಕೊಂಡು ತೊಗೊಂಬಂದ್ಮೇಲೆ ಆ ಮಹಿಳೆ ಒಂದು ರೆಕಾರ್ಡ್ ಮಾಡಿಕೊಂಡು ಇವಳ ಮೇಲೆ ಇವರು ಏನು ಆರೋಪಗಳ ಮೇಲೆ ಒಂದು ಅತ್ಯಾಚಾರ ಪ್ರಕರಣ ಮತ್ತು ಏನಂತಂದ್ರೆ ಈ ವಿಡಿಯೋಗಳನ್ನ ಹರಿಬಿಟ್ಟ ಪ್ರಕರಣ ಎರಡನ್ನೂ ಅವ್ರು ಮಾಡಿ ಈಗಾಗಲೇ ಅವ್ರನ್ನ ವಶಕ್ಕೆ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಚೈತನ್ಯ. ಎಸ್ ಸರ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗಾಗಿ. 9ನೇ ತಾರೀಕು ಸುಮಾರು 11:30 ಗಂಟೆ ಸಮಯದಲ್ಲಿ ನಮ್ಮ ಇಂಡಿ ಪಂಪ್ ಹತ್ತಿರದಲ್ಲಿರುವಂಥ ಒಂದು ಅಂಬೇಡ್ಕರ್ ಗ್ರೌಂಡಲ್ಲಿ ಒಬ್ಬಳು ಮಹಿಳೆ, ಸುಮಾರು 35 ವರ್ಷ ವಯಸ್ಸಿನ ಮಹಿಳೆ ಒಬ್ಬಳನ್ನ ಇಬ್ಬರು ವ್ಯಕ್ತಿಗಳು ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ಆಟೋದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವಳ ಜೊತೆ ಅನುಚಿತವಾಗಿ ವರ್ತನೆ ಮಾಡಿ ಮತ್ತು ಆಕೆ ಜೊತೆ ದೈಹಿಕ ಸಂಪರ್ಕ ಬೆಳೆಸಿ ಆಮೇಲೆ ಆಕೆಗೆ ಸ್ವಲ್ಪ ಮದ್ಯಪಾನ ಎಲ್ಲ ಮಾಡಿಸಿ ಆಮೇಲೆ ಒಂದೆರಡು ವಿಡಿಯೋಗಳನ್ನು ಫೋಟೋಗಳನ್ನು ಮಾಡ್ಕೊತಾರೆ. ಮಾಡ್ಕೊಂಬಿಟ್ಟು ಅವಳನ್ನ ಮತ್ತೆ ಕರ್ಕೊಂಬಂದು ಅಂಬೇಡ್ಕರ್ ಗ್ರೌಂಡಿಗೆ ಬಿಟ್ಟಿದ್ದೀವಿ ಅಂತ ಆರೋಪಿಗಳು ಹೇಳ್ತಾರೆ. ಸೊ ಈ ವಿಡಿಯೋ ಮತ್ತು ಫೋಟೋ ನಮಗೆ ಕೆಲವು ಸಾರ್ವಜನಿಕರು ಕೊಟ್ಟಂಥ ಹಿನ್ನೆಲೆಯಲ್ಲಿ ಆ ಹೆಣ್ಮಗಳು ಯಾರು ಅಂತ ಫೈಂಡ್ ಔಟ್ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಇನಿಷಿಯಲಿ ಆಕೆದು ಹೆಸರು ಏನೂ ಗೊತ್ತಿರಲಿಲ್ಲ. ನಂತರದಲ್ಲಿ ಆಕೆ ನಮಗೆ ಇಲ್ಲಿ ಹುಬ್ಬಳ್ಳಿ ಸಿಟಿಲೇ ಸಿಗ್ತಾಳೆ. ಆಕೆದು ಪೂರ್ವಾಪರ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಕಳೆದ 1-1.5 ತಿಂಗಳಿಂದ ಹುಬ್ಬಳ್ಳಿ ನಗರದ ಬೇರೆ ಬೇರೆ ಭಾಗಗಳಲ್ಲಿ ದೇವಸ್ಥಾನಗಳ ಹತ್ರ ಅಲ್ಲಿ ಇಲ್ಲಿ ಇರ್ತಿದ್ಲು ಅನ್ನುವಂಥದ್ದು, ಸಿದ್ಧಾರೂಢ ಮಠದಲ್ಲಿ ಊಟ ಮಾಡ್ಕೊಂಡು ಇರ್ತಿದ್ಲು ಅನ್ನುವಂಥದ್ದು ನಮಗೆ ತಿಳಿದು ಬಂದಿದೆ. ಅದರ ಹಿನ್ನೆಲೆಯಲ್ಲಿ ನಾವು ಪ್ರಾಥಮಿಕವಾಗಿ ಆ ಲೇಡಿ ಯಾರು ಅಂತ ಗೊತ್ತಿಲ್ಲದಿರೋಂಥ ಸಂದರ್ಭದಲ್ಲಿ ಒಂದು ಸೋಮಠ ಕೇಸ್ ತೊಗೊಳ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೆ. ಆದರೆ ಅಷ್ಟೊತ್ತಿಗೆ ಆ ಲೇಡಿ ಸಿಕ್ಕ ಹಿನ್ನೆಲೆಯಲ್ಲಿ ಆಕೆ ಕಂಪ್ಲೇಂಟ್ ಮೇಲೆ ಇಬ್ಬರು ನನಗಿಲ್ಲಿ ಅಂಬೇಡ್ಕರ್ ಗ್ರೌಂಡಿಂದ ಕರ್ಕೊಂಡೋಗಿ ನನ್ನ ಜೊತೆ ಇದ್ದಂಥದ್ದು ವಿಡಿಯೋ ಫೋಟೋ ಎಲ್ಲ ಮಾಡ್ಕೊಂಡಿದ್ದಾರೆ ಮತ್ತು ದೈಹಿಕ ಸಂಪರ್ಕ ಕೂಡ ನನ್ನ ಜೊತೆ ಬೆಳೆಸಿದ್ರು ಅನ್ನೋದ್ರ ಹಿನ್ನೆಲೆಯಲ್ಲಿ ಒಂದು ಅತ್ಯಾಚಾರ ಪ್ರಕರಣ ಮತ್ತು ಏನು ವಿಡಿಯೋ ಮತ್ತು ಫೋಟೋಗಳನ್ನು ಮಾಡಿರುವಂಥದ್ದು, ಕೆಲವರಿಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿರುವಂಥದ್ದು, ಅದರ ಕಲಂಗಳನ್ನು ಅಳವಡಿಸ್ಕೊಂಡು IT ಆ್ಯಕ್ಟ್ ಸೇರಿದಂತೆ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಆ ದಾಖಲು ಮಾಡಿಕೊಂಡು ಆ ಪ್ರಕರಣದ ಪ್ರಮುಖ 3 ಆರೋಪಿಗಳು, ಇಬ್ಬರು ಯಾರು ಆ ಲೇಡಿನ ಕರ್ಕೊಂಡು ಹೋಗಿದ್ದರು, ಅದ್ರ ಜೊತೆಗೆ ಇನ್ನೊಬ್ಬ ಆ ವಿಡಿಯೋ ಯಾರು ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ವೈರಲ್ ಮಾಡಲಿಕ್ಕೆ ಹಾಕಿದ್ದ, ಈ 3 ಜನ ಒಟ್ಟು ಶಿವಾನಂದ್, ಗಣೇಶ್ ಮತ್ತು ಪ್ರದೀಪ್ ಅನ್ನುವಂಥ 3 ಜನರನ್ನು ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಇವರೆಲ್ಲ ಗೌಂಡಿ ಕೆಲಸ, ಆಟೋ ಡ್ರೈವಿಂಗ್ ಈ ಥರ ಕೆಲಸ ಮಾಡ್ತಿದ್ರು ಅನ್ನೋಂಥ ತಿಳಿದು ಬಂದಿದೆ. ಸೊ ಇದೊಂದು ಓಲ್ಡ್ ಹುಬ್ಳಿಲಿ ಪ್ರಕರಣ ನಡೆದದ್ದು. ಈ ಪ್ರಕರಣದ ಪ್ರಮುಖ ಇಬ್ಬರು ಆರೋಪಿಗಳು ಯಾರಿದ್ದಾರೆ